ಎಲ್ಲರಿಗೂ ನಮಸ್ಕಾರ. ಸೋನು ಲೇಡೀಸ್ ಟೈಲರ್ಗೆ ಸ್ವಾಗತ. ಇವತ್ತು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡು ಒಂದು ಬ್ಲೌಸನ್ನು ಹೊಲಿಯೋದಕ್ಕೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಈಗ ಬ್ಲೌಸ್ದು ಬ್ಯಾಕ್ ಸೈಡ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಲ್ಲಿ ಕೆಳಗಡೆ ನಾವು ಮಾರ್ಜಿನ್ ಬಿಟ್ಕೊಳ್ತೀವಿ. 1/2 ಇಂಚ್ ಆಯಿತು, 1 ಇಂಚ್ ಆಯಿತು ನಮ್ಮ ಮೆಜರ್ಮೆಂಟ್ಗೋಸ್ಕರ. ಅದಾದಮೇಲೆ ಬಾಡಿ ಲೆಂತು ಅವ್ರದ್ದು ಬಂದು 14 ಇಂಚ್ ಇದೆ, 14 ಇಂಚು. 14 ಇಂಚಿಗೆ ರೆಡಿ ಕರೆಕ್ಟಾಗಿ ಮಾರ್ಕಿಂಗ್ ತೊಗೊಂಡು ಮತ್ತು ನಾನು ಮೇಲ್ಗಡೆ 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ತೊಗೊಳ್ತೀನಿ ಮಾರ್ಜಿನ್ಗೋಸ್ಕರ. 1/2 ಇಂಚು ನೋಡಿ ಈಗ ಲೈನ್ ಹಾಕ್ತಾಯಿದ್ದೀನಿ. ಈಗ 1/2 ಇಂಚು ಅದು ನಾವು ಸ್ಟಿಚ್ಚಿಂಗು ಕೆಳಗಡೆ ಬರುತ್ತೆ, ಮೇಲ್ಗಡೆ ಅದು ನಾವು ಮಾರ್ಜಿನ್ ಬೇಕು ನಮಗೆ 1/2 ಇಂಚು, ಅದಕ್ಕೋಸ್ಕರ. ಹಾಗೆ ಅವ್ರದ್ದು ಬಾಡಿ ಶೋಲ್ಡರ್ ಬಂದು ಅವ್ರದ್ದು 13 ಇಂಚಿತ್ತು. ಆದರೆ ಅವರು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳಿದರು, ಹಾಗಾಗಿ 5 ಇಂಚ್ ತೊಗೊಳ್ತಾ ಇದ್ದೀನಿ ಶೋಲ್ಡರ್ದು. ಅಂದರೆ ನನ್ನ ಸ್ಟಿಚ್ಚಿಂಗ್ 5 ಇಂಚಿಗೆ ಬರುತ್ತೆ. ನಾನು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಈ ಕಡೆಗೆ 1/2 ಇಂಚು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊಳ್ತೀನಿ, 5 ಇಂಚು. ಮತ್ತು ನಾನು ನೆಕ್ಕನ್ನ ಶೋಲ್ಡರು ಅಲ್ಲಿ ನೆಕ್ಕು 3 ಇಂಚ್ ಬರುತ್ತೆ, ಶೋಲ್ಡರು 2 ಇಂಚು. ಪೂರ ಶೋಲ್ಡರ್ 5 ಇಂಚ್ ತೊಗೊಂಡಿದ್ದೀನಿ, ಅದರಲ್ಲಿ ನೆಕ್ 3 ಇಂಚ್ ಮಾಡಿದ್ದೀನಿ, ಮತ್ತು ಶೋಲ್ಡರ್ಗೆ 2 ಇಂಚ್ ಬಂದಿದೆ. ಮತ್ತು ಬ್ಯಾಕ್ ಡೀಪ್ ಬಂದುಬಿಟ್ಟು ಅವ್ರಿಗೆ 10.5 ಬೇಕಿತ್ತು, ಅವ್ರಿಗೆ 10.5. ಕರೆಕ್ಟಾಗಿ ಅಲ್ಲಿ ನೋಡಿ ನಾನು ಕ್ರಾಸಾಗಿ ಲೈನ್ ತೊಗೊಳ್ತಾ ಇದ್ದೀನಿ. ಕ್ರಾಸಾಗಿ ಲೈನ್ ತೊಗೊಂಡು 10.5 ಇತ್ತು. ಮತ್ತು ನಾನು 3 ಇಂಚ್ಗೆ ಮತ್ತೆ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 3 ಇಂಚಿಗೆ ಲೈನ್ ಹಾಕ್ಕೊಂಡು ಇದು ನಾನು ಬ್ಯಾಕು ನೆಕ್ ಕಟ್ಟಿಂಗ್ ಮಾಡೋಲ್ಲ. ಏಕೆಂತಂದರೆ ಇದು ನಾನು ಕಟ್ಟಿಂಗ್ ಮಾಡ್ತಾ ಇರೋದು ಎಂಬ್ರಾಯ್ಡ್ರಿ ಬ್ಲೌಸ್ಗೋಸ್ಕರ, ಎಂಬ್ರಾಯ್ಡ್ರಿ ಬ್ಲೌಸು, ಹಾಗಾಗಿ ನಾನು ಅದನ್ನು ಕಟ್ಟಿಂಗ್ ಮಾಡಲ್ಲ. ಮತ್ತು ನಾನು ಆರ್ಮಲ್ಲು 5.5 ತೊಗೊಳ್ತಾ ಇದ್ದೀನಿ, 5.5 ಕರೆಕ್ಟಾಗಿ. ಮತ್ತು ಅವ್ರದ್ದು ಸುತ್ತಳತೆ ಬಂದು 37 ಇಂಚಿದೆ. ಆ 37 ಇಂಚು ಡಿವೈಡೆಡ್ ಬೈ 4 ಮಾಡಿದರೆ ನನಗೆ 9.25 ಬಂತು. ಆ 9.25 ಇಂಚಿಗೆ ನಾನು ಒಂದು 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ನಾವು ಈಗ 9.25 ನಾನು ಇಟ್ಕೊಂಡಿದ್ದೀನಿ ಅದು. ಮತ್ತು ಈ ಕಡೆಗೆ ಬಂದು ನಾನು 1.5 ಇಂಚು, ಅದು 1.5 ಇಂಚು ಬಂದು ನಾನು ಮಾರ್ಜಿನಿಗೆ ಬಿಟ್ಟಿರೋದು. ಹಾಗೆ ಸೊಂಟದ ಸುತ್ತಳತೆ ಬಂದು ಅವ್ರದ್ದು 32 ಇಂಚಿತ್ತು. 32 ಇಂಚು ಡಿವೈಡೆಡ್ ಬೈ 4 ಅಂತ ಹೇಳಿದರೆ, 4ನೇ ಭಾಗ ಅಂತ ಹೇಳಿದರೆ 8 ಬರುತ್ತೆ. ಆ 8 ಇಂಚ್ಗೆ ನಾನು 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ತೀನಿ, ಯಾಕೆಂದರೆ ಸೆಂಟ್ರಲ್ಲಿ ಟಕ್ ಹಿಡಿತೀವಲ್ಲ, ಹಾಗಾಗಿ 9 ಇಂಚ್ ತೊಗೊಂಡಿದ್ದೀನಿ. ಅಲ್ಲಿ ಸೆಂಟ್ರಲ್ ಟಕ್ ಹಿಡಿತೀವಲ್ಲ, ಆ ಟಕ್ಕಿಗೋಸ್ಕರ 1 ಇಂಚು ಎಕ್ಸ್ಟ್ರಾ. ಯಾಕೆಂದರೆ ಟಕ್ ಹಿಡಿದಾಗ ನಮಗಲ್ಲಿ 1 ಇಂಚು ಕಡಿಮೆ ಆಗುತ್ತೆ, ಹಾಗಾಗಿ 1 ಇಂಚು ತೊಗೊಂಡಿದ್ದೀನಿ ಸೆಂಟ್ರಲ್ಲಿ. ನೋಡಿ ಮಾರ್ಕ್ ಹಾಕ್ತಾಯಿದ್ದೀನಿ, ತೊಗೊಂಡಿದ್ದೀನಿ 1 ಇಂಚು. ಆ ಮಾರ್ಕಿಗೆ ಕರೆಕ್ಟಾಗಿ ನಾನು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟ್ ಆ ಲೈನಿಂಗಿಗೆ ನಾನು ಲೈನ್ ಹಾಕಿರ್ತೀನಲ್ಲ, ಆ ಲೈನಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ. ಸ್ಟಿಚಿಂಗ್ ಬಂದರೆ ಅದು ನಮ್ಮ ಅಳತೆ ಕರೆಕ್ಟಾಗಿ ಬರುತ್ತೆ, ಫಿಟ್ಟಿಂಗು ತುಂಬ ಕರೆಕ್ಟಾಗಿ ಬರುತ್ತೆ. ಈ ಸೆಂಟ್ರಲ್ಲಿ ಆ ಟಕ್ ಹಿಡಿಯೋದಕ್ಕೋಸ್ಕರ ಅದು ಮಾರ್ಕಿಂಗ್ ಆಗ್ತಾ ಇರೋದು. ಅದು 3.5-4 ಇಂಚು ತೊಗೋಬೋದು. ಈಗ ಆರ್ಮೋಲು ಶೇಪ್ ಹಾಕೋದಕ್ಕೆ ನಾನು ಶೇಪ್ ಸ್ಕೇಲ್ ಇಟ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಈ ಕ್ರಾಸ್ ಮೂಲೆಯಿಂದ ಹಿಡಿದು 1.5 ಇಂಚು ತೊಗೊಂಡ್ರೂ ನಡೆಯುತ್ತೆ ಅಳತೆಗೆ. ನಾನು ಹಾಗೆ ಆರ್ಮೋಲ್ನ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲು ನಮಗೆ 18 ಇಂಚು ಬಂತು ಅವ್ರದ್ದು. 18 ಡಿವೈಡೆಡ್ ಬೈ 2 ಅಂತ ಹೇಳಿದರೆ ನಮಗೆ 9 ಇಂಚು ಬರಬೇಕು ಆರ್ಮೋಲ್ನ ಚೆಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಆರ್ಮೋಲ್ ಟೈಟ್ ಬಂದರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತಿನ್ನ ನಮಗೆ ಕೈ ಕರೆಕ್ಟಾಗಿ ತೋಳು ಫಿಟ್ಟಿಂಗ್ ಕೂರಲ್ಲ, ನಮಗೆ ಟೈಟ್ ಬರುತ್ತೆ, ಸ್ವಲ್ಪ ಇರಿಟೇಷನ್ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಈಗ ನಾನು ಬ್ಯಾಕ್ ಪೋರ್ಷನ್ ಕಟ್ಟಿಂಗ್ ಮಾಡಿದ್ದೀನಿ. ನಾನು ಎಲ್ಲೆಲ್ಲಿ ಸ್ಟಿಚಿಂಗ್ ಹಾಕ್ತೀನೋ ಅಲ್ಲಿ ಒಂದೊಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಕರೆಕ್ಟಾಗಿ ಅಲ್ಲೇ ಸ್ಟಿಚಿಂಗ್ ಬರುತ್ತೆ, ನಾನು ಮಾರ್ಕಿಂಗ್ ಇರೋ ಹತ್ರನೇ ನನಗೆ ಸ್ಟಿಚಿಂಗ್ ಬರುತ್ತೆ. ಹಾಗಾಗಿ ಈಗ ಬ್ಯಾಕ್ ಪೋರ್ಷನ್ ನಾನು ಮುಗಿಸ್ದೆ, ಬ್ಯಾಕ್ ಎಲ್ಲ ಕಟ್ಟಿಂಗ್ ಮಾಡಿ. ಈಗ ಫ್ರಂಟ್ ಅಂದರೆ ಇವಾಗ ಅದು ಓಪನ್ ಭಾಗ ಏನಿರುತ್ತೆ ಅದನ್ನು ನಮ್ಮ ಕಡೆಗೆ ಹಾಕ್ಕೋಬೇಕು. ನಮ್ಮ ಕಡೆಗೆ ನಾವು ಅದು ನೋಡಿದಾಗ ನಮ್ಮ ಕಡೆಗೆ ಹಾಕ್ಕೋಬೇಕು. ಅದನ್ನು ನಮ್ಮ ಕಡೆಗೆ ಹಾಕ್ಕೊಂಡು ಕರೆಕ್ಟಾಗಿ ಇವಾಗ ನಾವು ಬ್ಯಾಕ್ ಕಟ್ಟಿಂಗ್ ಮಾಡಿದ್ದೀವಲ್ಲ, ಆ ಬ್ಯಾಕ್ ಕಟ್ಟಿಂಗ್ ಮಾಡಿರೋದನ್ನು ನಾವು ಉಲ್ಟಾ ಹಾಕ್ಕೊಳ್ತೀನಿ. ಏಕೆಂದರೆ ಅಲ್ಲಿ ನಾನು ಮಾರ್ಕ್ ಹಾಕಿರ್ತೀನಲ್ವ, ಆ ಮಾರ್ಕು ನಾನು ಸ್ವಲ್ಪ ಪ್ರೆಸ್ ಮಾಡಿದರೆ ನನಗೆ ಮಾರ್ಕ್ ಹಾಗೆ ಬೀಳುತ್ತೆ. ಅದು ಅವಾಗ ಏನಾಗುತ್ತೆ ಅಂದರೆ ನನಗೆ ಈಸಿ ಆಗುತ್ತೆ, ಮತ್ತೆ ತಿರ್ಗಾ ನಾನು ಮೆಜರ್ಮೆಂಟ್ ತೊಗೊಳ್ಳೋ ಅವಶ್ಯಕತೆಯೇ ಇರಲ್ಲ. ಅಂದರೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ನನಗೆ.
ಹಾಗಾಗಿ ನಾನು ಅದು ಎಲ್ಲ ಬ್ಲೌಸು ನಾನು ಸೇಮ್ ಇದೇ ಥರ ಕಟ್ಟಿಂಗ್ ಮಾಡ್ಕೊಳ್ತೀನಿ ನಾನು. ಅದು ಬಾಡಿ ಮೆಜರ್ಮೆಂಟ್ ತೊಗೊಂಡಿರಲಿ ಅಥವಾ ಅಳತೆ ಬ್ಲೌಸಲ್ಲಿ ಕಟ್ಟಿಂಗ್ ಮಾಡಿರಲಿ, ಪ್ರಿನ್ಸ್ ಕಟ್ಟಿಂಗ್, ಕಟೋರಿ, ಯಾವುದೇ ಬ್ಲೌಸ್ ಆದರೂ ಸರಿ ನಾನು ಇದೇ ಥರನೇ ತೊಗೊಳ್ಳೋದು. ಫಸ್ಟು ಬ್ಯಾಕ್ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ನಾನು ಫ್ರಂಟ್ ಕಟ್ಟಿಂಗ್ ತೊಗೊಳ್ತೀನಿ. ಅದು ಪ್ರೆಸ್ ಮಾಡಿ ಮತ್ತು ಮಾರ್ಕಿಂಗ್ ಹಾಕ್ಕೊಂಡು ನೋಡಿ, ಇದರಲ್ಲಿ ನನಗೆ ಸ್ವಲ್ಪ ಅದು ಲೈಟಾಗಿ ಕಾಣಿಸ್ತಾ ಇದೆ, ಅದು ನಮ್ಮ ಮಾರ್ಕಿಂಗು ನನಗೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆ ಮಾರ್ಕಿಂಗ್ ಎಲ್ಲೆಲ್ಲಿದೆ ಅಲ್ಲಿಗೆ ಕರೆಕ್ಟಾಗಿ ನಾವು ಲೈನ್ ಹಾಕ್ಕೊಂಡ್ರೆ ಆ ಲೈನ್ ಕರೆಕ್ಟಾಗಿ ನಮಗೆ ಅಳತೆ ಸಿಕ್ಕಿಬಿಡುತ್ತೆ ನಮಗೆ. ಸೇಮ್ ಅದು ಏನೂ ಮಿಸ್ಟೇಕ್ ಆಗಲ್ಲ ನಮಗೆ. ನೋಡಿ, ಅಲ್ಲಿ ಕೆಳಗಡೆ ನಾನು ಅದು ಉಕ್ಸ್ ಪಟ್ಟಿಗೋಸ್ಕರ ನಾನು 1/4 ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀನಿ ಫ್ರಂಟಲ್ಲಿ. ಹಾಗಾಗಿ ನೆಕ್ಕು ನೋಡಿ ಕರೆಕ್ಟಾಗಿ. ಮತ್ತು ಫ್ರಂಟ್ ಆರ್ಮೋಲ್ ಇದೆಯಲ್ಲ, ಆರ್ಮೋಲ್ ಶೇಪ್ ತೆಗಿಬೇಕಂತಂದರೆ ಫ್ರಂಟು ನಾವು ಬ್ಯಾಕಿಗಿಂತ ಫ್ರಂಟಲ್ಲಿ ಅರ್ಧ ಇಂಚು ಒಳಗಡೆ ತೊಗೋಬೇಕು ನಾವು ಶೇಪ್ಗೋಸ್ಕರ. ನೋಡಿ, ಅರ್ಧ ಇಂಚು ಒಳಗಡೆ ತೊಗೊಂಡು ನಾನು ಶೇಪು ಹಾಕ್ಕೊಳ್ತಾ ಇದ್ದೀನಿ. ಶೇಪ್ ಹಾಕ್ಕೊಂಡು ನೋಡಿ, ಮತ್ತು ಕೆಳಗಡೆ ಈ ಕ್ರಾಸ್ ಬೆಲ್ಟ್ ಇರುತ್ತಲ್ಲ, ಕ್ರಾಸ್ ಬೆಲ್ಟ್ಗೂ ನಾವು ಮತ್ತೆ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡಬೇಕಾಗುತ್ತೆ ನಾವು. ನೋಡಿ, ಫ್ರಂಟ್ ನೆಕ್ ಬಂದು ಅವ್ರದ್ದು 7.5 ಇಂಚಿತ್ತು. ನಾನು ಯಾವಾಗಲೂ ಕ್ರಾಸಾಗೆ ತೊಗೊಂಡಿರ್ತೀನಿ. ಅಳತೆ ತೊಗೋಬೇಕಾದ್ರೂ ಅಷ್ಟೇ ನಾನು ಶೋಲ್ಡರಿಂದ ನೆಕ್ವರೆಗೂ ಕ್ರಾಸಾಗಿ ಅಳತೆ ತೊಗೊಂಡಿರ್ತೀನಿ. ಹಾಗಾಗಿ 7.5 ಇಂಚು. ಆ 7.5 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಲೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಫ್ರಂಟು ಬ್ಯಾಕು ನಾನು ಕಟ್ಟಿಂಗ್ ಮಾಡಿಲ್ಲ ಫ್ರೆಂಡ್ಸ್. ಯಾಕೆಂತಂದರೆ ನಾನು ಕಟ್ಟಿಂಗ್ ಮಾಡ್ತಾ ಇರೋದು ಎಂಬ್ರಾಯ್ಡ್ರಿ ಬ್ಲೌಸ್ಗೋಸ್ಕರ. ನೋಡಿ ಫ್ರೆಂಡ್ಸ್, ಅಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡಿದೆ ನಾನು. ಫ್ರಂಟ್ ನೆಕ್ಕಿಂದ ಕೆಳಗಡೆಗೆ ಅಲ್ಲಿ ಟಕ್ ಹಿಡಿತೀವಲ್ಲ ಅಲ್ಲಿಗೆ, ಮತ್ತು ಕೆಳಗಡೆ ಇನ್ನೊಂದು ಎಕ್ಸ್ಟ್ರಾ 1 ಇಂಚು ಮಾರ್ಕ್ ಮಾಡಿದೆ. ಏನಂದರೆ ಮೇಲ್ಗಡೆ ನಾವು ಸ್ಟಿಚಿಂಗ್ ಹಾಕ್ತೀವಿ ಮತ್ತು ಸೆಂಟ್ರಲ್ ಟಕ್ ಹಿಡಿತೀವಲ್ಲ, ಆ ಟಕ್ ಹಿಡಿದಾಗ ನಮಗೆ 4 ಇಂಚಿಗೆ ಕರೆಕ್ಟಾಗಿ ಬಂದು ಅಲ್ಲಿ ಕೂರಬೇಕು 4 ಇಂಚಿಗೆ. ಹಾಗಾಗಿ ಮತ್ತು ನಾನೀಗ ಅಳತೆ ತೊಗೊಂಡಿದ್ದು ನಾವು ಸೆಂಟ್ರದ ಕೆಳಗಡೆ ಒಂದು ಟಕ್ ಹಿಡಿತೀವಲ್ಲ ನಾವು ಕ್ರಾಸಾಗಿ, ಅಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋ ಹತ್ರ, ಅಲ್ಲಿಗೆ ನಾನು ತೊಗೊಂಡಿದ್ದು. ಅಲ್ಲಿಗೆ ತೊಗೊಂಡು ನೋಡಿ 13.5 ಬಂತು. ಮತ್ತು ನಾನು 2 ಇಂಚು 2.5 ಇಂಚು ಈ ಥರ ಅವ್ರಿಗೆ ಶೇಪ್ ಜಾಸ್ತಿ ಬೇಕಾಗಿದ್ದರೆ 2.5 ಇಂಚು ಈ ಥರ ನಾನು ಅಲ್ಲಿಗೆ ಟಕ್ ಮಾರ್ಕ್ ಹಿಡಿತೀನಿ. ಇದು ನಾನು 2 ಇಂಚು ಇಟ್ಟಿದ್ದೀನಿ. ಹಿಂಗೆ ನಾನು ಫೋಲ್ಡ್ ಮಾಡಿ ಇಳಿದಾಗ ಅದು ಕರೆಕ್ಟಾಗಿ 2 ಇಂಚ್ ಬರುತ್ತೆ. ಹಾಗಾಗಿ ಫ್ರೆಂಡ್ಸ್ ನೋಡಿ, ನನ್ನದು ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ. ಆ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾನು ಕಟ್ಟಿಂಗ್ ಮಾಡ್ತಾ ಇರೋದು. ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಅಂದರೆ ಸ್ಟಿಚಿಂಗ್ ಮಾಡಿರೋದು ಇಲ್ಲ, ನಾನು ಇವಾಗ ಏನು ಸ್ಟಿಚಿಂಗ್ ಮಾಡಿರೋದು ಒಂದು ವಿಡಿಯೋನ ನಾನು ಹಾಕಿದ್ದೀನಿ ನೋಡಿ. ಇವಾಗ ನೋಡಿ, ಈ ಸೆಂಟ್ರಲ್ಲಿ ನೋಡಿ ಈ ಥರ ಫೋಲ್ಡ್ ಮಾಡಿದರೆ ಆ ನೆಕ್ ಮಾರ್ಕಿಗೆ ಅಲ್ಲಿ ಫೋಲ್ಡ್ ಮಾಡಿದರೆ ಕರೆಕ್ಟಾಗಿ ಅಲ್ಲೊಂದು ಟಕ್ ಬರುತ್ತೆ ನಮಗೆ. ಅಲ್ಲೊಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ನಾನು ಇವಾಗ ಅಲ್ಲಿ ಕೆಳಗಡೆ ಮಾರ್ಕ್ ತೊಗೊಂಡಲ್ಲ ನಾನು, ಆ ಮಾರ್ಕಿಗೊಂದು ಕರೆಕ್ಟಾಗಿ ನಾನು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡಿ ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ನಮಗೂ ನ್ಯಾಚ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಅಲ್ಲಿ ನಮಗೆ ಸ್ಟಿಚಿಂಗು ಅಲ್ಲೇ ಬರುತ್ತೆ. ಏನಾಗುತ್ತೆ ಅಂತಂದರೆ ಕಪ್ಸ್ ಚೆನ್ನಾಗಿ ಕೂರುತ್ತೆ. ಹಾರ್ಮೋಲ್ ಹತ್ರ ಒಂದು ಟಕ್ ಹಿಡಿತೀವಲ್ಲ, ಅದು ಆ ಟಕ್ಕು ಮತ್ತು ನಾವು ಕೆಳಗಡೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಹತ್ರ ಒಂದು ಟಕ್ ಹಿಡಿತೀವಲ್ಲ, ಆ ಟಕ್ಕಿಗೂ ಕ್ರಾಸಿಂಗ್ ಕರೆಕ್ಟಾಗಿರಬೇಕು. ಇದು 3 ಡಾಟ್ಸ್ಗೋಸ್ಕರ ನಾನು ಕಟ್ಟಿಂಗ್ ಮಾಡಿದ್ದೀನಿ. 3 ಡಾಟ್ಸು ಹಿಡಿದಿರೋದು ಬ್ಲೌಸು, ಆದ್ರೂ ಕಪ್ಸ್ ತುಂಬ ಚೆನ್ನಾಗಿ ಕೂರುತ್ತೆ. ಇದು ನಾನು ಸ್ಟಿಚಿಂಗ್ ಮಾಡಿದಾಗ ಒಂದು ಕಪ್ಸ್ದು ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಈಗ ಸ್ಲೀವ್ ಫ್ರೆಂಡ್ಸ್, ಅವ್ರದ್ದು ಸ್ಲೀವ್ ಬಂದ್ಬಿಟ್ಟು 10 ಇಂಚಿದೆ, ಉದ್ದ ಬಂದು 10 ಇಂಚಿದೆ ನೋಡಿ. ಇವಾಗ 10 ಇಂಚಿದೆ. ನಾನು ಈ ಬ್ಲೌಸ್ದು ಸುತ್ತಳತೆ ಬಂದು ನಮಗೆ ಕರೆಕ್ಟಾಗಿ 9.5 ಇಂಚಿಗೆ ತೊಗೊಳ್ತಾ ಇದ್ದೀನಿ. 9.5 ಇಂಚಿಗೆ ತೊಗೊಳ್ತೀನಿ ಫ್ರೆಂಡ್ಸ್. ನೋಡಿ, ನನ್ನದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಯಾವುದಾದ್ರೂ ಹೊಸ ವೀಡಿಯೋಸ್ ಮಾಡಿದರೆ ಮತ್ತೆ ತಿರ್ಗಾ ನಿಮಗೆ ವಿಡಿಯೋಗಳು ಫಸ್ಟ್ ಬಂದರೆ ನನ್ನ ವಿಡಿಯೋನ ನೀವು ನೋಡ್ಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ, ಆ ಕಮೆಂಟ್ಸ್ ನೋಡಿ ನಾನು ರಿಪ್ಲೈ ಕೊಡ್ತೀನಿ. ನೋಡಿ, 10 ಇಂಚು ಅವ್ರದ್ದು ಕರೆಕ್ಟಾಗಿ ಉದ್ದ 10 ಇಂಚಿದೆ. 1/2 ಇಂಚು ನಾನು ಸ್ಟಿಚಿಂಗು ಕೆಳಗಡೆ ಮಾರ್ಜಿನ್ ಇದೆ, ಆ ಮಾರ್ಜಿನ್ ಹಾಕಿದ್ದೀನಲ್ಲ, ಆ ಮಾರ್ಜಿನ್ ಕೆಳಗಡೆ ಸ್ಟಿಚಿಂಗ್ ಹೋಗುತ್ತೆ. ಮೇಲ್ಗಡೆ ನಾವು 1/2 ಇಂಚು ಸ್ಟಿಚಿಂಗ್ ಹಾಕ್ತೀವಿ.
ಅದಕ್ಕೋಸ್ಕರ ಈ ಸೈಡಲ್ಲಿ ನಾವು ಕ್ರಾಸ್ ತೊಗೊಳ್ತೀವಲ್ಲ ಅಲ್ಲಿ 3.5 ಇಂಚು ಮೇಲ್ಗಡೆಯಿಂದ ಅಲ್ಲಿ ಕೆಳಗಡೆಗೆ ಅಲ್ಲಿ 3.5 ಇಂಚಿಗೆ ಶೇಪ್ಗೋಸ್ಕರ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಅವ್ರದ್ದು ತೋಳಿಂದ ಸುತ್ತಳತೆ ಬಂದುಬಿಟ್ಟು 11 ಇಂಚಿದೆ. 11 ಇಂಚು ಡಿವೈಡೆಡ್ ಬೈ 2 ಅಂತ ಹೇಳಿದರೆ ಅಲ್ಲಿ ಬಂದು ನಮಗೆ 5.5 ಇಂಚು ಬರುತ್ತೆ. 5.5 ಇಂಚು ಮತ್ತು 1.5 ಇಂಚು ಎಕ್ಸ್ಟ್ರಾ ನಾನು ಸ್ಟಿಚ್ಚಿಂಗಿಗೆ ತೊಗೊಂಡಿದ್ದೀನಿ. ಮಾರ್ಜಿನ್ಗೋಸ್ಕರ ಸ್ಟಿಚ್ಚಿಂಗ್ ತೊಗೊಂಡಿದ್ದೀನಿ. ಅಲ್ಲಿ ಲೈನ್ ಹಾಕ್ಕೊಳ್ತಾಯಿದ್ದೀನಿ ನೋಡಿ, ಲೈನ್ ಹಾಕ್ಕೊಳ್ತಾಯಿದ್ದೀನಿ ನೋಡಿ. ಈ ಥರ ಶೇಪ್ ಹಾಕಿ ಮತ್ತು ಅದನ್ನು ಕೂಡ ನಾನು ಅಳತೆ ಮಾಡ್ಕೊಳ್ತೀನಿ. ಯಾಕೆಂದರೆ 9 ಇಂಚ್ ಬಂದಿತ್ತು ನಂದು ಆರ್ಮೋಲು, 9 ಇಂಚ್ ಬಂದಿತ್ತು. ನಾನು ಸ್ಟಿಚ್ಚಿಂಗ್ ಎಲ್ಲ ಸೇರಿ ಮಾರ್ಜಿನ್ ಎಲ್ಲ ಸೇರಿ 10.5 ಇಂಚ್ ಬರಬೇಕು. ಕರೆಕ್ಟಾಗಿ ಬಂದಿದೆ 10.5 ಇಂಚು ನೋಡಿ. ಇವಾಗ ಅದನ್ನು ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ನೋಡಿ ಲೈನಿಂಗು ಸ್ವಲ್ಪ ಕಡಿಮೆ ಬಂದಿದೆ. ಅದಕ್ಕೆ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ಗೋಸ್ಕರ ನಾನು ಒಂದು ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಅದು ಫ್ರಂಟು ಶೇಪ್ ತೆಗಿಬೇಕಂದ್ರೆ 1/2 ಇಂಚು, ಏಕೆಂದರೆ ಆರ್ಮೋಲ್ ಕೂಡ ನಾವು 1/2 ಇಂಚು ಶೇಪ್ ತೆಗೆದಿದ್ದು. ಈ ಆರ್ಮೋಲು ಶೇಪ್ ತೆಗೆದಿದ್ದು ಮತ್ತು ನಾವು ಸ್ಲೀವು ತೆಗಿಲೇಬೇಕು, ಇಲ್ಲ ಅಂತಂದರೆ ಅದು ಕರೆಕ್ಟಾಗಿ ಕೂರಲ್ಲ. ಫ್ರಂಟ್ ಶೇಪ್ ಚೆನ್ನಾಗಿ ಬಂದ್ರೇ ನಮಗೆ ಕರೆಕ್ಟಾಗಿ ಕೂರುತ್ತೆ. ಸ್ಲೀವ್ ಕೂಡ ಅಷ್ಟೇ, ಆರ್ಮೋಲ್ ಕೂಡ ಅಷ್ಟೇ, ಶೇಪು ಕರೆಕ್ಟಾಗಿ ಬರಬೇಕು. ಅಲ್ಲೊಂದು ನ್ಯಾಚ್ ಹಾಕ್ಕೊಳ್ತೀನಿ, ಯಾಕೆಂದರೆ ನನಗೆ ಗೊತ್ತಾಗುತ್ತೆ ಇದು ಫ್ರಂಟ್ ಅಂತ ಹೇಳಿ. ನ್ಯಾಚ್ ಹಾಕ್ಕೊಂಡ್ರೆ ನನಗೆ ಹೊಲಿಬೇಕಾದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನ್ಯಾಚ್ ಹಾಕಿರೋದು ಫ್ರಂಟು, ಅಲ್ಲಿ ಕರೆಕ್ಟಾಗಿ ಫ್ರಂಟಿಂದನೇ ಅಟ್ಯಾಚ್ ಮಾಡ್ಕೊಂಡು ಬರ್ಬೋದು. ಈಗ ಒಂದು ಉಳಿದಿರೋ ಒಂದು ಪೀಸ್ ತೊಗೊಂಡು ನಾನು ಒಂದು ಅಡ್ಜಸ್ಟ್ ಮಾಡಿ ಕಟ್ಟಿಂಗ್ ಮಾಡಿದ್ನಲ್ಲ ಅದಕ್ಕೆ ಇಟ್ಕೊಂಡು ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ತೀನಿ. ಈಗ ಬ್ಯಾಕ್ ಕಟ್ಟಿಂಗ್ ಕೂಡ ಆಯಿತು, ಫ್ರಂಟು ಬ್ಯಾಕ್ ಎರಡೂ ಆಯಿತು ಸ್ಲೀವಲ್ಲಿ. ನೋಡಿ ಫ್ರೆಂಡ್ಸ್, ನೋಡಿ ಶೇಪ್ ನೋಡಿ, ಆರ್ಮೋಲಲ್ಲಿ ಹೇಗೆ ಶೇಪ್ ಬಂದಿರುತ್ತೋ ಹಾಗೆಯೇ ನಾವು ಸ್ಲೀವಲ್ಲಿ ಕೂಡ ಶೇಪ್ ತೆಗಿಬೇಕಾಗುತ್ತೆ. ಹಾಗೆ ಇವಾಗ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ತೊಗೋಬೇಕಂತ ಹೇಳಿದರೆ, ಇವಾಗ ಕ್ರಾಸ್ ಬೆಲ್ಟ್ ತೊಗೋಬೇಕಂದ್ರೆ ನಾವು ಕ್ರಾಸ್ ಬೆಲ್ಟ್ ಹತ್ರ ಒಂದು ಟಕ್ ಹಿಡಿತೀವಲ್ಲ, ಆ ಟಕ್ಕನ್ನ ನಾವು ಹೇಗೆ ಟಕ್ ಹಿಡಿತೀವೋ ಅದೇ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ನಾನು ಅಲ್ಲಿಂದ ಟೇಪಲ್ಲಿ ಅಳತೆ ತೊಗೊಳ್ತೀನಿ. ಟೇಪಲ್ಲಿ ಅಳತೆ ತೊಗೊಳ್ತೀನಿ ನೋಡಿ. 10 ಇಂಚ್ ಬರುತ್ತೆ, 10 ಇಂಚು. ಇಲ್ಲೂ 10 ಇಂಚ್ ತೊಗೊಳ್ತೀನಿ. ಇಲ್ಲೂ 10 ಇಂಚ್ ತೊಗೊಂಡು 10 ಇಂಚ್ ತೊಗೊಂಡು ಮತ್ತು 4 ಇಂಚ್ ತೊಗೊಳ್ತೀನಿ ಫ್ರೆಂಡ್ಸ್. ಉದ್ದ ನಾನು ಬಂದು ಕ್ರಾಸ್ ಬೆಲ್ಟ್ಗೆ 4 ಇಂಚ್ ತೊಗೊಳ್ತೀನಿ. ಮತ್ತು 4 ಇಂಚಿಂದ ನಾನು ಶೇಪ್ ತೆಗಿತೀನಿ. ಸ್ವಲ್ಪ ಕ್ರಾಸಾಗಿ ಶೇಪ್ ತೆಗಿತೀನಿ. ಕ್ರಾಸಾಗಿ ಅದು ಶೇಪ್ ತೆಗೆದ್ರೆ ನಾವು ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಕೂಡ ನಾವು ಹಂಗೆ ತೆಗೆದಿರ್ತೀವಲ್ಲ, ಅದು ಕರೆಕ್ಟಾಗಿ ಬರುತ್ತೆ, ನಮಗೆ ನೀಟಾಗಿ ಕೂರುತ್ತೆ. ಹಾಗಾಗಿ ಫ್ರೆಂಡ್ಸ್ ನೋಡಿ, ಇದು ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾನು ಕಟ್ಟಿಂಗ್ ಮಾಡಿರೋದು. ಇದನ್ನು ಕೂಡ ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಇವಾಗ ನಾನು ಫ್ರಂಟಲ್ಲಿ ಅಟ್ಯಾಚ್ ಮಾಡ್ತೀನಲ್ವಾ, ಅದಕ್ಕೆ ನನಗೆ ಗೊತ್ತಾಗುತ್ತೆ ಅಂತೇಳಿ ನಾನು ಎಲ್ಲದಕ್ಕೂ ನ್ಯಾಚ್ ಹಾಕ್ಕೊಂಡಿರ್ತೀನಿ. ಇವಾಗ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸು ಅದನ್ನು ಇಟ್ಕೊಂಡು ನಾನು ಏನು ಲೈನಿಂಗ್ ಬಟ್ಟೆನ ಕಟ್ಟಿಂಗ್ ಮಾಡಿದ್ದೀನಲ್ವ, ಆ ಲೈನಿಂಗ್ ಬಟ್ಟೆನ ಆ ಎಂಬ್ರಾಯ್ಡ್ರಿ ಮಾಡಿಟ್ಟಿರೋ ಮೇಯ್ನ್ ಕ್ಲಾತ್ ಮೇಲೆ ಇಟ್ಕೊಂಡು ಒಂದು 1/2 ಇಂಚು ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ನಾನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಒಂದು ಎಕ್ಸ್ಟ್ರಾ 1/2 ಇಂಚು ಬಟ್ಟೆನ ಬಿಟ್ಟು ಕಟ್ಟಿಂಗ್ ಮಾಡ್ಕೋಬೇಕು ನಾವು. ಆಮೇಲೆ ನಾವು ಸ್ಟಿಚಿಂಗ್ ಎಲ್ಲ ಹಾಕಿದ್ಮೇಲೆ ನಾವು ಕಟ್ಟಿಂಗ್ ಮಾಡಿಕೊಂಡ್ರೆ ನಡೆಯುತ್ತೆ ನಮಗೆ. ಹಾಗೆ ಯಾಕೆ ನಾನು ನೆಕ್ ಕಟ್ ಮಾಡಿಲ್ಲ ಅಂತ ಹೇಳಿದರೆ, ಇದು ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ ಆಗಿರೋದ್ರಿಂದ ಎಂಬ್ರಾಯ್ಡ್ರಿ ಬಂದಿರುತ್ತೆ. ನಾನು ನೆಕ್ ಕಟ್ ಮಾಡಿದರೆ ಅದು ಕರೆಕ್ಟಾಗಿ ಕೂರಲ್ಲ. ಆ ಎಂಬ್ರಾಯ್ಡ್ರಿ ಮೇಲೆ ನಾನು ಕರೆಕ್ಟಾಗಿ ಸ್ಟಿಚಿಂಗ್ ಹಾಕ್ಕೊಂಡು ಆಮೇಲೆ ನಾವು ಅದನ್ನು ಅಳತೆಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ಲೀವ್ ಕೂಡ ಅಷ್ಟೇ ನೋಡಿ, ಕ್ರಾಸ್ ಬೆಲ್ಟು ಎಲ್ಲ ಕಟ್ ಮಾಡಿದ್ದು. ಈಗ ಬ್ಲೌಸು ನಾನು ಹೊಲಿದು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಇದೆಲ್ಲ ಬ್ಲೌಸು ಹೊಲಿದು ರೆಡಿ ಮಾಡಿದ್ದೀನಿ. ಕಪ್ಸ್ ನೋಡಿ ಫ್ರೆಂಡ್ಸ್, 3 ಡಾಟ್ಸ್ ಇದೆ. ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಕಪ್ಸ್ ಅಂತೇಳಿ. ಯಾಕೆಂತಂದರೆ ಕಪ್ಸ್ ನೀಟಾಗಿ ಕೂತ್ಕೊಂಡ್ರೇ ನಮಗೆ